ಅಶೋಕ್ ಅವರು ಬಂದರು, ಗಲಾಟೆ ಮಾಡಿದ್ರು. ಏನ್ರಿ ವಕೀಲರನ್ನೇ ಒಳಗೆ ಬಿಡಲ್ಲ ಅಂದರೆ, ನಾನು ಹೋಮ್ ಮಿನಿಸ್ಟರ್ ಕೆಲಸ ಮಾಡಿದವನು, ಕಾನೂನು ಗೊತ್ತಿದೆಯಾ ನಿಮಗೆ ಅಂತ ದಬಾಯಿಸಿದ್ರು. ಆಗ ವಕೀಲರನ್ನು ಒಳಗೆ ಬಿಟ್ಟರು. ನಡೆದೆ ನೋಡಿ, ನನ್ನ ಮೇಲೆ ಹಲ್ಲೆ ನಡೆದಿದೆ, ನಾನೊಂದು FIR ಬುಕ್ ಮಾಡಬೇಕು, ಕಂಪ್ಲೇಂಟ್ ಮಾಡಬೇಕು ಅಂತ ಕಂಪ್ಲೇಂಟ್ನ ಬರೆದು ಕೊಟ್ಟೆ. ಟೈಪ್ ಹೊಡೆದು ಕೊಟ್ವಿ, ಡಿಕ್ಟೇಟ್ ಮಾಡಿದೆ, ಟೈಪ್ ಹೊಡೆದು ಕೊಟ್ವಿ. ತಗೊಂಡ್ರು, ರಿಸೀವಿಂಗ್ ಕಾಫಿನೂ ಕೊಡಲಿಲ್ಲ. ನಾನು ಹೇಳಿದೆ 0 FIR ಬುಕ್ ಮಾಡಿ, ನೀವು ನಮ್ಮ ಜುಡಿಷಿಯರಿ ಬರಲ್ಲ ಅಂತ ಹೇಳಿದ್ರು. ಕಾನೂನವ್ರಿಗೆ ಹೇಳಿ, ನೀವು ಇಲ್ಲಿಂದ ಯಾವ ಪೊಲೀಸ್ ಸ್ಟೇಷನಿಗೆ ಬರುತ್ತೆ ಅಲ್ಲಿ ಕಳಿಸ್ಕೊಡಿ, ಈಗ 0 FIR ಬುಕ್ ಮಾಡಿ. FIR ಬುಕ್ ಮಾಡಲಿಲ್ಲ. ಮತ್ತು ಹೋಗೋರು, ಫೋನ್ ಮಾತಾಡೋರು, ಬರೋರು, FIR ಬುಕ್ ಮಾಡಲೇ ಇಲ್ಲ. ನೀವು ಕಾನೂನು ಉಲ್ಲಂಘನೆ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ಅಂತ ದಬಾಯಿಸಿ ಕೇಳಿದ್ರೆ FIR ಬುಕ್ ಮಾಡಲಿಲ್ಲ. ಅಶೋಕ್ ಅವ್ರನ್ನ ಯಾವುದೋ ಸಬು ಬೇಡಿ ಹೊರಗೆ ಕಳಿಸಿದ್ರು, ಇವ್ರನ್ನೆಲ್ಲರನ್ನು ಹೊರಗೆ ಕಳಿಸಿದ್ರು. ನನ್ನನ್ನು ಮತ್ತಲ್ಲಿ ಐಸೋಲೇಟ್ ಮಾಡುವಂಥ ಪ್ರಯತ್ನ ಮಾಡಿದ್ರು. ನಾನು ಒಳಗೆ ದಂಡಿ ಕೊಡ್ತೇನೆ, ಒಂದು ಸಣ್ಣ ವಿಡಿಯೋ ಬೈಟ್ ಮಾಡಿ ಹೊರಗಡೆಗೆ ಕಳಿಸ್ತಾ ಇದ್ದೆ. ನನಗೆ FIR ಕಾಫಿ ಕೊಡಿ ಸರ್, ಹೋಗೋಣ ಸರ್, ಹೊರಗಡೆ ಹೋಗೋಣ, ಬನ್ನಿ ಸರ್, ನಿಮ್ಮನ್ನೆಲ್ಲೋ ಕರ್ಕೊಂಡು ಹೋಗ್ತೀವಿ ಸರ್, ನಿಮ್ಗೇನು ತೊಂದರೆ ಆಗಲ್ಲ ಸರ್, ಸೇಫಾಗಿ ಕರ್ಕೊಂಡು ಹೋಗ್ತೀವಿ ಸರ್. ಅಂದರೆ ನಾನು ಇಲ್ಲೇ ಇರ್ತೀನಿ, ಇಲ್ಲೇ ಸೇಫ್ ಇಲ್ವಾ? ಅಥವಾ ಅರೆಸ್ಟ್ ಮಾಡಿದ್ರೆ ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳಿ, ಯಾವುದೂ ಹೇಳಿ ಅಂದರೆ ಯಾವುದೂ ಅವ್ರು ಹೇಳ್ತಿರ್ಲಿಲ್ಲ. ಅಲ್ಲೇ ಧರಣಿ ಕೂತ್ಕೊಂಡೆ. ಇದಕ್ಕಿದ್ದಂಗೆ ಏಕಾಏಕಿ ಎತ್ಕೊಂಡು ನನ್ನನ್ನು ಪೊಲೀಸು ಸ್ಕಾರ್ಪಿಯೋದೊಳಗೆ ತುಂಬಿದ್ರು. ಆಗ ಲಾಠಿಯಿಂದ ಹೊಡ್ತಾ ಬಿತ್ತು, ಹೇಗಾಯ್ತು ನಂಗೆ ಗೊತ್ತಿಲ್ಲ, ನನ್ನ ತಲೆಗೆ ಹೊಡ್ತಾ ಬಿತ್ತು, ರಕ್ತ ಬರ್ತಾ ಇದೆ. ಆಗೊಂದು 11:15 ಸಮಯ ಇರ್ತದೆ, 11:15 ಅಂತ ಅನ್ಸುತ್ತೆ ನನಗೆ. ನೀವೆಲ್ಲ ಆಮೇಲೆ ನನ್ನನ್ನು ಅಲ್ಲಿಂದ ನಂದಗಡ ಅಂತ ಒಂದು ಬೋರ್ಡ್ ನೋಡಿದೆ ನಾನು. ಅಲ್ಲಿಂದ ಮುಂದೆ ಕಿತ್ತೂರು. ನನ್ನ ತಲೆ ನೋವಾಗ್ತದೆ, ತಲೆ ಬರ್ತಾ ಇದೆ, ವಾಮಿಟಿಂಗ್ ಸೆನ್ಸಸ್ ಬರ್ತಾ ಇದೆ. ಕುಡಿಯಕ್ಕೆ ನೀರು ಕೊಡಿ ಅಂದರೆ ಗಾಡಿಯಲ್ಲಿ ನೀರಿಲ್ಲ. ನನಗೆ ತಲೆ ಸುತ್ತಾ ಇದೆ, ವಾಮಿಟಿಂಗ್ ಸೆನ್ಸಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಆ ಕಡೆ ಈ ಕಡೆ ಕೂತ್ಕೊಳ್ತಾರೆ, ಫೋನ್ನಲ್ಲಿ ಮಾತಾಡ್ತಾರೆ. ಆಮೇಲೆ ಅಲ್ಲಿಂದ ಏನೋ ಡೈರೆಕ್ಷನ್ ಬರುತ್ತೆ ಕಿತ್ತೂರು ಕಡೆಗೆ ಅಂತ ಹೇಳಿ ಕಿತ್ತೂರು ಕಡೆಗೆ ತಗೊಂಡ್ರು. ಆಮೇಲೆ ಮತ್ತೆ ಅಲ್ಲಿಂದ ಕಿತ್ತೂರಿನ ಒಳಗೆ ಎಲ್ಲಿ ಯಾವುದೋ ಗೊತ್ತಿಲ್ಲ, ಗಲ್ಲಿ ರಸ್ತೆ ಒಳಗೆ ತಗೊಂಡೋದ್ರು ಕಿತ್ತೂರು ಒಳಗಡೆ. ನನ್ಗೆ ಎಲ್ಲಿ ಅಂತ ಗೊತ್ತಾಗ್ಲಿಲ್ಲ. ಹಿಂದ್ಗಡೆ ಬರ್ತಾ ಇದ್ದಂಥ ಮಾಧ್ಯಮದ ವೆಹಿಕಲ್ಗಳಿಗೆ ಮತ್ತು ನನ್ನ PA ಅವರು ನನ್ನ ಕಾರ್ನಲ್ಲಿ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದಾರೆ, ಹಿಂದ್ಗಡೆ ಬರ್ತಾ ಇದ್ದ ನನ್ನೊಬ್ಬನೇ. ಅವ್ರಿಗೂ ಬ್ಯಾರಿಕೇಡ್ ಹಾಕಿ ತಡೆದ್ರು. ಆ ವೆಹಿಕಲ್ಲು ಡಿಸ್ಕನೆಕ್ಟ್ ಆಯಿತು, ನಮ್ಮದು ಸಂಪರ್ಕ. ಇವರೇ ಫೋನ್ನಲ್ಲಿ ಯಾವ್ದಾದ್ರು ವೆಹಿಕಲ್ ಬರ್ತಿದ್ಯಾ ಅಂತ ಫೋನಲ್ಲಿ ಮಾತಾಡೋದು. ಆಮೇಲೆ ಬರ್ತಿದ್ರೆ ಇವ್ರು ಡೈರೆಕ್ಷನ್ ಕೊಡೋದು, ಬ್ಲಾಕ್ ಮಾಡಿ ಅಂತ ಹೇಳೋದು ಕೇಳ್ತಾ ಇತ್ತು ನನಗೆ. ನನಗೆ ತಲೆ ನೋವು, ತಲೆಭಾರ. ಇದ್ರ ನಡುವೆ ಹಿಂಗೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ, ಏನು ಮಾಡಕ್ಕೆ ಹೊಟ್ಟಿದ್ದೀರಿ ನನ್ನನ್ನು ಅಂತ ಕೇಳಿದೆ. ಅವರು ಮೌನವಾಗಿರ್ತರು, ಏನು ಹೇಳ್ತಿರ್ಲಿಲ್ಲ. ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ? ಬೆಳಗಾಂ ಕಡೆಗೆ, ಸಿಟಿಗೆ ಅಂತ. ನಾನು ಬೆಳಗಾಂ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೇನೋ ಅಂತ ಅಂದ್ಕೊಂಡು ನಾನು ಸುಮ್ಮನಾದೆ. ನೋಡ್ತೀನಿ ಹೈಕೋರ್ಟ್, ಧಾರವಾಡದ ಹೈಕೋರ್ಟ್ ಕಾಣ್ತು. ನೀವು ಸುಳ್ಳು ಹೇಳ್ತಾ ಇದ್ದೀರಿ ನನಗೆ, ಧಾರವಾಡ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀರಿ. ಏನೋ ಹೈಕೋರ್ಟ್ ಕಟ್ಟಡ ನಾನು ನೋಡಿದೆ, ನಾನು ಧಾರವಾಡದ ಹೈಕೋರ್ಟ್ ಕಟ್ಟಡ. ಧಾರವಾಡ ಕಡೆ ಕರ್ಕೊಂಡು ಹೋಗ್ತೀವಿ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ? ಮತ್ತು ಉತ್ತರ ಇಲ್ಲ. ಆಮೇಲೆ ಹಂಗೆಯಿಂದ ಅಲ್ಲಿಂದ ಮತ್ತೆ ನಾನು ನೀವು ನಿಲ್ಲಿಸಿ ಗಾಡಿನ ನಾನು ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳಿ. ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳಿ. ಇಲ್ಲ, ನಾನು ಇಳಿತೀನಿ ಅಂತ ಡೋರ್ ತೆಗಿಯಕ್ಕೆ ಹೋದೆ ಫೋರ್ಸಾಗಿ. ಆಗ ಅವ್ರುಗಳು ಬಲವಾಗಿ ಇಟ್ಕೊಂಡ್ರು. ನೋಡಿ, ಇಲ್ಲಿ ಮಾರ್ಕು, ಇದು 3ನೇ ದಿನ ಮಾರ್ಕ್ ಹಂಗೆ ಇದೆ. ಈ ಥರದ ಮಾರ್ಕು ನನ್ನ ಬೆನ್ನಲ್ಲಿ 3-4 ಕಡೆಗಳಿದೆ, ಹೊಟ್ಟೆ ಮತ್ತು ಬೆನ್ನಲ್ಲಿದೆ. ಅವರು ಕಲ್ತಿದ್ದ ಮಾರ್ಕು, ಮೂಗೇಟು ಅಂತೇನು ಹೇಳ್ತೀವಿ, ಆ ಥರದ ಮೂಗೇಟುಗಳು, ಗರಗು. ನಾನು ಅವಾಗ ನನ್ನ ಹೆಂಡತಿಗೆ ಲೈವ್ ಲೊಕೇಶನ್ ಹಾಕಿದೆ. ಹೌದಾ, ಫೋನ್ ಬಂದಾಗ ಕೇಳಿದ್ರು, ಏನು ಎಂಥದ್ದು. ಅವರಿಗೆ ತಲೆಗೆ ಗಾಯ ಅನ್ನೋದು ಮಾಧ್ಯಮದಲ್ಲಿ ನೋಡಿದ್ದಾಳೆ, ಟಿವಿನಲ್ಲಿ. ಗಾಬರಿಯಾಗಿ ಫೋನ್ ಮಾಡಿದ್ರು, ತನಗೇನು ಪೆಟ್ಟು ಬಿದ್ದಿದೆ ಅಂತಲ್ಲ, ಏನಾಯ್ತು ಅಂತ. ಗಾಬರಿ ಪಡಬೇಡ ಅಂತೇಳಿ ಅವಳಿಗೆ ಏನು ಸಮಾಧಾನ ಮಾಡಬೇಕು ಸಮಾಧಾನ ಮಾಡಿದೆ. ನೀವೆಲ್ಲ ಹೋಗ್ತೀರಿ ಗೊತ್ತಿಲ್ಲ, ನಮ್ಮೊಂದು ಲೊಕೇಶನ್ ಹಾಕಿ ಅಂತ ಹೇಳಿದ್ವಿ. ನಾನೊಂದು ಲೈವ್ ಲೊಕೇಶನ್ ಹಾಕಿ ಗರಗ್ಗಿಂದ ನೋಡ್ತಾ ಇದ್ದೆ ಸೌದತ್ತಿಯಿಂದ ರಾಮದುರ್ಗ ಯಾದವಾಡು, ಅಲ್ಲೇ ಮತ್ತೆ ಇಲ್ಲೋ ತಗೊಂಡೋದ್ರು. ಗದ್ದೆಗಳ ನಡುವೆ ತಗೊಂಡೋದ್ರು. ಗದ್ದೆನಲ್ಲಿ ಟ್ರಾಕ್ಟರಿ ಗಾಡಿ ಇರ್ತಾವಲ್ಲ, ರೋಡ್ ಇರ್ತಾವಲ್ಲ, ಕಬ್ಬಿನ ಗದ್ದೆಗಳ ನಡುವೆ ತಗೊಂಡೋಗಿ ನಿಲ್ಲಿಸಿದ್ರು. ಹಿಂದ್ಗಡೆ ಒಂದು ಪೊಲೀಸ್ ಜೀಪು,
ಮುಂದ್ಗಡೆ ಒಂದು ಇದು ಪೊಲೀಸ್ ಜೀಪು. ಒಟ್ಟು 6ರಿಂದ 8 ಜನ ಪೊಲೀಸ್, ಯಾರು ಜನ ನಿಗೂಢವಾದ ಜಾಗ. ಇಳಿದು ಹೋಗಿ ಯಾರ ಜೊತೆಲೋ ಮಾತಾಡಿದ್ರು. ಅಷ್ಟೊತ್ತಿಗೆ ಮಾಧ್ಯಮದವರಲ್ಲಿ ಬಂದರು. ಮಾಧ್ಯಮದಲ್ಲಿ ಬರ್ತಿದ್ದಂಗೆ ಮೀಡಿಯಾ ಬಂದು ಇವರಿಗೆ ಅವ್ರ ಭಾಷೆಯಲ್ಲಿ ಅವ್ರು ಮಾತಾಡಿದ್ರು. ಈ ನನ್ನ ಮಕ್ಕಳಿಗೆಲ್ಲ ಹೆಂಗೋ ಗೊತ್ತಾಯ್ತು, ಅಲ್ಲಿ ಬ್ಲಾಕ್ ಮಾಡಕ್ಕೆ ಹೇಳಿದ್ವಿಲ್ಲನೋ, ಯಾಕೆ ಹೆಂಗೋ ಬಂದರು ಅಂತ ಇನ್ನೊಬ್ರಿಗೆ ಗದರಿಸಿದ್ರು. ಹೇಳು ಎಲ್ಲ ಮೆಸೇಜ್ ಕೊಟ್ಬಿಡು, ಯಾರು ಬರೋದು ಬೇಡ, ಎಲ್ಲ ಬ್ಲಾಕ್ ಮಾಡಿ ಅಂತ ಹೇಳಿ. ನಾನು ಅವಾಗ ಗಾಬರಿಯಾಗಿ ಆ ಮಾಧ್ಯಮದವ್ರ ಎದುರುಗಡೆ ನೋಡಿ ನನ್ನೇನೋ ಮಾಡಕ್ಕೆ ಕೊಟ್ಟಿದ್ದಾರೆ, ಇವರು ನಡೆ ನಿಗೂಢವಾಗಿದೆ ಅಂತ ಅವರಿಗೆ ಒಂದು ಸಾರ್ವಜನಿಕರಿಗೆ ಒಂದು ಸಂದೇಶ ಹೋಗಲಿ ಅಂತ ಅವ್ರಿಗೆ ನಾನು ಹೇಳಿದೆ. ಆಮೇಲೆ ಅಲ್ಲಿಂದ ಮತ್ತೆ ಇನ್ನೆಲ್ಲಿಗೋ ಕರ್ಕೊಂಡು ಹೋದ್ರು, ರಾಮದುರ್ಗ. ನಾನು ಹೇಳಿದೆ ನನ್ನ ತಲೆ ನೋವ್ತಾ ಇದೆ, ನನ್ನ ತಲೆ ಭಾರ ಆಗ್ತಿದ್ದು, ವಾಶ್ರೂಮಿಗೆ ಹೋಗ್ಬೇಕು ಅನ್ನೋ ನಿಲ್ಲಿಸ್ಲಿಲ್ಲ. ಕೊನೆಗೆ DYSP ಆಫೀಸ್ ಅಂತ ಕರ್ಕೊಂಡು ಹೋದ್ರು. ಅಲ್ಲಿಗೆ ಕೇಶವ ಪ್ರಸಾದ್ ಬಂದು ಸೇರ್ಕೊಂಡ್ರು DYSP ಆಫೀಸ್ಗೆ. ಅವ್ರ ಹಿಂದ್ಗಡೆ ಎಲ್ಲೋ ಬೆನ್ನ ಹತ್ತಿ ಬಂದಿದ್ದಾರೆ. ಕೇಶವ ಪ್ರಸಾದ್ ಬಂದು ಸೇರ್ಕೊಂಡ್ರು. ಅವ್ರು ಜೋರ್ ಮಾಡಿ, ಏನ್ರಿ ಏನ್ ತಿಳ್ಕೊಂಡಿದ್ದೀರಿ ನೀವು ಶಾಸಕರು ನೀವು ನಡ್ಸ್ಕೊಳ್ಳೋ ರೀತಿನ ನಿಮ್ದು ಅನುಭವಿಸ್ಬೇಕಾಗತ್ತೆ, ನೀವು ಯಾವುದೋ ಚೀಲಗಳಂತ ವರ್ತನೆ ಮಾಡ್ತಾ ಇದ್ದೀರಿ ನೀವು. ವಾಶ್ರೂಮು ಎಷ್ಟು ಕೆಟ್ಟದಾಗಿತ್ತು ಅಂತ ನಾನು ಹೇಳೋಕ್ಕಾಗಲ್ಲ, ಅದು ನನಗೆ ಅನಿವಾರ್ಯತೆ ಇತ್ತು, ಅದನ್ನ ಉಪಯೋಗಿಸ್ದೆ. ಅಲ್ಲಿ ಕನ್ನಡಿಯಲ್ಲಿ ನೋಡಿದಾಗ ನನಗೆ ಗೊತ್ತಾಗಿದ್ದು, ರಕ್ತ ಹಿಡಿದು ಮುಖದಲ್ಲಿ ಗಡ್ಡ ಮೀಸೆಲ್ಲ ಅಂಟ್ಕೊಂಡ್ಬಿಟ್ಟಿತ್ತು ತಲೆಯಲ್ಲಿ. ನಾನು ಅದನ್ನು ಗಮನಿಸಿರ್ಲಿಲ್ಲ, ನನಗದು ಉದ್ವೇಗದಲ್ಲಿ ಗೊತ್ತೂ ಆಗಿರಲಿಲ್ಲ ನನಗೆ. ಆಗ ಅವರು ನೋಡಿದ್ರು, ಪೊಲೀಸು ಅಲ್ಲಿರುವಂಥ ಲೋಕಲ್ಲು ನರ್ಸು ಇವ್ರನ್ನ ಕರೆಸಿ ಫಸ್ಟ್ ಏಡ್ ಮಾಡಿಸಿದ್ರು. ಅಲ್ಲಿ ಮತ್ತೆ ಮಾಧ್ಯಮದವ್ರು ಬಂದರು. ಮಾಧ್ಯಮದವ್ರು ಬಂದಾಗ ನಾನು ಇವರು ಹಿಂಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅನುಮಾನಾಸ್ಪದವಾಗಿದೆ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡಿದೆ. ಅಲ್ಲಿಂದ ಶುರುವಾಯಿತು ನೋಡಿ. ಅಂದರೆ ಅದು 3 ಗಂಟೆ ಸುಮಾರಿಗೆ, ಅಂದರೆ 11:15 3 ಗಂಟೆವರೆಗೂ ನನ್ನ ಟ್ರೀಟ್ಮೆಂಟ್ ಇಲ್ಲ, ಕುಡಿಯಕ್ಕೆ ನೀರಿಲ್ಲ, ವಾಶ್ರೂಮಿಗೆ ಹೋಗ್ತೀನಿ ಅಂದರೆ ಜಾಗ ಇಲ್ಲ. ಯಾವುದೋ ಹಳ್ಳಿ ರಸ್ತೆಯಲ್ಲಿ ಗಲ್ಲಿಯಲ್ಲಿ ತಗೊಂಡೋಗೋದು, ಕಾಡಿನ ರಸ್ತೆಯಲ್ಲಿ ತಗೊಂಡೋಗೋದು, ಗದ್ದೆ ನಡುವೆ ತಗೊಂಡೋಗೋದು. ಅಲ್ಲಿಂದ ಮತ್ತೆ ಬ್ಯಾರಿಕೇಡ್ ಹಾಕಿ ನಮ್ಮ ಜೊತೆ ಬರ್ತಿದ್ದು ವೆಹಿಕಲ್ಗಳನ್ನೆಲ್ಲ ತಡೆದು ಒಂದು ಇದಕ್ಕೆ ಒಂದು ಗುದ್ಸಿದ್ರು, ಮಾಧ್ಯಮ ವೆಹಿಕಲ್ಗೆ ಪೊಲೀಸ್ನ ವೆಹಿಕಲ್ ಮೇಲೆ ಗುದ್ಸಿ ಅದನ್ನೂ ಎಲ್ಲ ಬ್ಲಾಕ್ ಮಾಡಿ ನಮ್ಮನ್ನು ಸಪರೇಟ್ ಕರ್ಕೊಂಡೋಗಿ ಒಂದು ಹಳ್ಳ ತೆಗ್ಗುಗಳಿರ್ತಕ್ಕಂಥ, ಗುಂಡಿ ಇರ್ತಕ್ಕಂಥ, ದಿಬ್ಬ ಇರ್ತಕ್ಕಂಥ ನಿಗೂಢವಾದ ದಾರಿ. ಕೊನೆಗೆ ಅದು ಹೋಗಿ ನಿಂತಿದ್ದು ಒಂದು ಸ್ಟೋನ್ ಕ್ರಷರಿಗೆ, ಡೆಡ್ ಎಂಡು, ಏನೂ ಕಾಣ್ತಾ ಇಲ್ಲ. ನಾನು ಚೀರಾಡಕ್ಕೆ ಶುರುವಾದೆ. ನೀವು ನನ್ನನ್ನು ಏನೋ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ, ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ, ಸ್ಟೋನ್ ಕ್ರಷರಿಗೆ ಏನೋ ಮಾಡಕ್ಕೆ ಕೊಟ್ಟಿದ್ದೀರಿ ಅಂತ. ಸುದೈವ ವಸಾತ್ ಅಲ್ಲಿಗೂ ಪೊಲೀಸ್ ಇದು ಮಾಧ್ಯಮದವ್ರು ಬಂದರು, ಬೈಕ್ನಲ್ಲಿ ಬಂದರು, ಅಲ್ಲಿಗೆ ಕಾರ್ನಲ್ಲಿ ಬಂದರು, ಬೈಕನ್ನು ಹಿಂದ್ಗಡೆ ಇನ್ನೊಂದು ಕಾರ್ನಲ್ಲಿ ಬಂದರು. ಆವಾಗ ನಾನು ಮತ್ತೆ ಚೀರಾಡಿದೆ, ನಾನೇನೋ ಮಾಡ್ತಾ ಇದ್ರು, ಇಲ್ಲಿಗೆಲ್ಲ ಕರ್ಕೊಂಡಿದ್ದಾರೆ. ಆಮೇಲೆ ಮತ್ತೆ ಇವ್ರು ಇಳಿದು ಹೋದ್ರು, ಮತ್ತೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಕೇಶವ ಪ್ರಸಾದ್ ತರಡಕ್ಕೆ ತಗೊಂಡ್ರು, ನಾನು ರವಿ ಜೊತೆಲೇ ಹಾಕ್ತೀನಿ, ನೀವೇನೋ ಇದು ಮಾಡಕ್ ಕೊಟ್ಟಿದ್ದೀರಿ, ನೀವು ಯಾಕೆ ಇದು ಮಾಡ್ತೀರಿ ಅಂತ ತರಾಟೆ ಕೂತ್ಕೊಂಡು ಫೋರ್ಸಿಬಲಿ ಬಂದು ನನ್ನ ಗಾಡಿನಲ್ಲಿ ಬಂದು ಕೂತ್ಕೊಂಡ್ರು. ಪ್ರತಿ 10 ನಿಮಿಷ 15 ನಿಮಿಷಕ್ಕೂ ಟೆಲಿಫೋನ್ ಕರೆ ಬರ್ತಿತ್ತು. ಆಮೇಲೆ ಅವನು ರೈಟ್ ಅನ್ನೋನು, ರೈಟ್ ತಿರುಗಿಸೋನು, ಲೆಫ್ಟ್ ತಿರುಗಿಸೋನು, ಯೂಟರ್ನ್ ಅನ್ನೋನು, ಈ ಥರ ನಡೀತಿತ್ತು. ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಎಲ್ಲಿ ಬಿಡ್ತಾರೆ ಏನೂ ಗೊತ್ತಿರಲಿಲ್ಲ. ಕೆಲವೊಮ್ಮೆ ನನ್ನ ಮಂಪರು ಮತ್ತೆ ಸಡನ್ ಎಚ್ಚರ. ಆಮೇಲೆ ಒಂದು ಫೋನ್ ಸೀಸ್ ಮಾಡಿ ಅಂತ ಹೇಳಿ ಒಂದು 20ಕ್ಕೂ ಹೆಚ್ಚು ಬಾರಿ ನನ್ನನ್ನು ಫೋರ್ಸಿಬಲಿ ಫೋನ್ ಕಿತ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ಆಗ ನಾನು ಸ್ವಲ್ಪ ಆಕ್ರೋಶಭರಿತನಾಗಿ, ನನ್ನೇನಾದ್ರು ಫೋರ್ಸಿಬಲಿ ಕಿತ್ಕೊಂಡ್ರೆ ನನ್ನ ಅರೆಸ್ಟ್ ಮಾಡಿದ್ದೀರಾ ಹೇಳಿ, FIR ಕಾಪಿ ಕೊಡಿ, ನನ್ನೇನಾದ್ರು ಈ ರೀತಿ ಫೋರ್ಸಿಬಲಿ ಮಾಡಿದ್ರೆ ನಾನು ಹಳೆ ರವಿ ಆಗ್ಬೇಕಾಗತ್ತೆ ಅಂತ ಜೋರು ತಳ್ಳಾಟ, ನೂಕಾಟ, ಜಟಾಪಟಿಯೊಳಗೆ ನಡೀತು. ಅವರು ನನ್ನನ್ನು ಕುತ್ತಿಗೆ ಹಿಡಿದು ಫೋರ್ಸಿಬಲಿ ಜೋಬಿ ಕೈಯಾಗಿ ಕಿತ್ಕೊಳಕ್ ಮಾಡಿದ್ರು. ನನಗೆ ಜಗ್ಗಿನನ್ನ ಸೇರಿಸಿ ಜಿಪ್ ಹಾಕಿ ಗಟ್ಟಿ ಹಿಡ್ಕೊಂಡೆ. ಯಾಕೆಂದ್ರೆ ನನ್ನ ಹೆಂಡತಿಗೆ ನಾನು ಲೈವ್ ಲೊಕೇಶನ್ ಹಾಕಿದ್ದೆ, ನನ್ನ ಚಲನವಲನಗಳು ಗೊತ್ತಾಗಲಿ ಅಂತ ಲೊಕೇಶನ್ ಹಾಕಿದ್ದೆ. ಆ ಕಾರಣಕ್ಕೆ ನಾನು ಕೊಡ್ಲಿಲ್ಲ. ಆಮೇಲೆ ಇವ್ರಿಗೆ ಕೇಳ್ತಾ ಇತ್ತು,
ದಾಂಡಿಗಿರಿದ್ದೀರಿ ನೀವು, ಒಂದು ಫೋನ್ ಕಿತ್ಕೊಳ್ಳೋಕ್ಕಾಗಲ್ಲ, ಎಷ್ಟು ಜನ ಇದ್ದಾರೆ ಅವನು. ಸರ್ ಈ ಕೇಶವ ಪ್ರಸಾದ್ ಬಂದು ಕೂತಿದ್ದಾರೆ ಸರ್, ಫೋನ್ ಕಿತ್ಕೊಳ್ಳೋಕ್ಕಾಗಲ್ಲ ನಿಮಗೆ ಅನ್ನೋದು ನನಗೆ ಕೇಳ್ತಾ ಇತ್ತು. ಯಾರು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಿರ್ಲಿಲ್ಲ. ನಾನು ಹೇಳಿದೆ ಯಾರು ನಿಮಗೆ ಫೋನ್ ಮಾಡ್ತಿರೋದು. ಕೆಲವೊಂದು ಸರಿ ಯಾವನ್ ನಿಮಗೆ ಫೋನ್ ಮಾಡ್ತಿರೋದು ಕೊಡು ಈ ಫೋನಿಗೆ, ನಾನೇ ಮಾತಾಡ್ತೀನಿ ಅಂತ ಹೇಳಿದ್ರೆ ಫೋನ್ ನಂಗೆ ಕೊಡ್ತಿರ್ಲಿಲ್ಲ. ಡೈರೆಕ್ಷನ್ಗಳು ಬರ್ತಾ ಇತ್ತು. ನನಗೆ ಗೊತ್ತಿರೋ ಪ್ರಕಾರ ಚಿದಂಬರಂ ಅಂತ ಒಬ್ಬ ಚಿದಂಬರಂ ಅಂತ ರಾಮದುರ್ಗದ DYSP, ಗಂಗಾಧರ್ ಅಂತ ಮಾರ್ಕೆಟ್ನ ACP, ಪ್ರವೀಣ್ ಅಂತ ಇನ್ನೊಂದು ಬದಿನಲ್ಲಿ ಪ್ರವೀಣ್ ಅಂತ ಕಿತ್ತೂರಿನ PSI. ಇವರು ಕಬ್ಬಿನ ಟ್ರಾಕ್ಟರ್ಗಳನ್ನೇ ಅಡ್ಡ ನಿಲ್ಲಿಸ್ಬಿಟ್ರು ಅವರಿಗೆ. ನಮ್ದೊಂದು ಕಾರ್ ಹಿಂಗಡೆ ಬರ್ತಾ ಇತ್ತು, ಆ ಕಾರ್ನ ಒಂದು ಕ್ರಾಸ್ ರೋಡಿಗೆ ಹೊಡೆಯಕ್ಕೆ ಹೇಳಿ ನಿಲ್ಲಿಸಿ, ಆ ಕ್ರಾಸ್ ರೋಡಲ್ಲಿ ನಮ್ಮ ಗಾಡಿ ಪಾಸ್ ಆಗ್ತಿದ್ದಂಗೆ ಯೂಟರ್ನ್ ತಗೊಂಡು, ಮತ್ತು ನಾವು ಯೂಟರ್ನ್ ತಗೊಂಡು ಗೊತ್ತಾಗ ನಮ್ಮ ಗಾಡಿ ಹಿಂಗಡೆ ಬರ್ತಿದ್ದಂಗೆ ಅದನ್ನ ಬ್ಲಾಕ್ ಮಾಡಿದ್ರು. ಅಲ್ಲಿಂದ ನಾನು ನನ್ನ ಮುಂದ್ಗಡೆ ಒಂದು ಎಸ್ಕಾರ್ಟು, ಇನ್ಯಾವ ವೆಹಿಕಲ್ಲು ಇಲ್ಲ. ಮತ್ತಿನ್ಯಾವುದೋ ಒಂದು ನಿಗೋಡುವ ಜಾಗಗಳಿಗೆ ಕರ್ಕೊಂಡು ಹೋದ್ರು. ಅಲ್ಲಿಂದ ಇಲ್ಲ ಅವ್ನು ಟ್ವೀಟ್ ಮಾಡಿರೋದು ಬಂದಿದೆ, ಅವ್ನಿಗೆ ಹೆಂಗ್ರಿ ಫೋಟೋ ಹೆಂಗ್ರಿ ತೆಗೆದು ಹಾಕಿದ್ರಿ, ಈ ಫೋಟೋ ತೆಗಿಯೋಕೆ ಯಾಕ್ರಿ ಬಿಟ್ರಿ, ಟ್ವೀಟ್ ಮಾಡೋದು ಹೆಂಗ್ರಿ ಟ್ವೀಟ್ ಮಾಡ್ತಾನೆ, ಅವ್ನು ಮೊಬೈಲಿಂದ ಟ್ವೀಟ್ ಮಾಡ್ತಾ ಇದ್ದೀನಿ ಏನ್ರಿ, ಅವ್ರೇನು ಅಂದ್ಕೊಂಡಿದ್ದಾರೆ ನನ್ನ ಆಫೀಸಲ್ಲಿ ಆಗೋ ಟ್ವೀಟ್ನು ನಾನೇ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದಾರೆ, ಅದೆಲ್ಲ ಹೆಂಗ್ರಿ ಅಂತ ಅನ್ನೋದು ಕೇಳ್ತಾ ಇತ್ತು ನನಗೆ. ಸರ್ ಗೊತ್ತಿಲ್ಲ ಸರ್, ಫೋರ್ಸ್ ಮಾಡ್ತಾ ಇದ್ದೀವಿ ಸರ್, ಬರ್ತಿಲ್ಲ ಸರ್, ಇನ್ನೊಂದು 10 ನಿಮಿಷದಲ್ಲಿ ಫೋನ್ ತೊಗೊಂಡ್ಬಿಡ್ತೀವಿ ಸರ್, ಏನೋ ಮಾಡ್ತೀವಿ ಸರ್ ಅಂತ ಹೇಳ್ತಾ ಇದ್ರು. ಯಾವ ಡೈರೆಕ್ಷನ್ ಗೊತ್ತಿಲ್ಲ. ಇದೆಲ್ಲವೂ ನಡೀತು. ಅಲ್ಲಿಂದ ಲಾಸ್ಟಿಗೆ ಅಂಕಲಿಗಿ ಪೊಲೀಸ್ ಠಾಣೆ ಕರ್ಕೊಂಡು ಹೋದ್ರು, ಕಿತ್ತೂರು ಠಾಣೆ ಎಲ್ಲ ಅಂಕಲಿಗಿ ಠಾಣೆ ಕರ್ಕೊಂಡು ಹೋದ್ರು. ಅಷ್ಟೊತ್ತಿಗೆ ಬೆಳಕು ಹತ್ತಿತ್ತು. ಅದನ್ನು ಮಧ್ಯದಲ್ಲಿ ಕಾಡಿಂದು ಎಲ್ಲ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ, ಇನ್ನೊಂದಷ್ಟು ಕಾಡಿನ ದಾರಿ ಎಲ್ಲ ಬಿಟ್ಟು ಅಂಕಲಿಗಿ ಠಾಣೆ ಕರ್ಕೊಂಡು ಹೋದ್ರು. ನಾನು ಟಾಯ್ಲೆಟಿಗೆ ಹೋಗ್ಬೇಕು ಅಂತ ಹೇಳಿದ ಕಾರಣಕ್ಕೆ ಅಲ್ಲಿ ಟಾಯ್ಲೆಟಿಗೆ ಹೋದೆ. ಹೊಟ್ಟೆ ನೋವು ಬರ್ತಾ ಇತ್ತು, ರಾತ್ರಿ ಊಟ ಇರಲಿಲ್ಲ, ಬಿಸಿನೀರು ತರಿಸ್ಕೊಂಡು ಕುಡ್ದೆ. ಆಗ ಏನಾರು ತಿನ್ನಿ ಸರ್ ಅಂತ ಹೇಳಿದರು. ನಾನು ತಿನ್ನಲ್ಲ ಅಂದೆ. ಏನಾರು ತಿನ್ನಿ ಸರ್ ಅಂತ ಒಬ್ಬರು ರಿಕ್ವೆಸ್ಟ್ ಮಾಡಿ ಸರ್, ನಮ್ಮ ಕರ್ಮದ್ದು ಸರ್, ನಮ್ಮ ಜೀವನ ನಮ್ಮ ಕರ್ಮದ ಜೀವನ ಸರ್, ನಾವು ಅತ್ಲೆಗೂ ಸಾಯ್ಬೇಕು ಇತ್ಲೆಗೂ ಸಾಯ್ಬೇಕು ಸರ್. ನಾವು ಹಿರಿಯ ಅಧಿಕಾರಿಗಳಿಗೆಲ್ಲ ಹೇಳಿದ್ರು ಸರ್, ಇದೆಲ್ಲ ಮಾಡೋದು ಬೇಡ ಸರ್, ನಮಗೆ ಅತಿರೇಕಕ್ಕೆ ಹೋಗುತ್ತೆ, ಬೇಡ ಸರ್ ಅಂದರು ಸರ್. ಕೇಳಲಿಲ್ಲ ಸರ್, ಸಾರಿ ಸರ್, ತಪ್ಪು ತಿಳ್ಕೊಬೇಡಿ ಸರ್ ನಮ್ಮ ಮೇಲೆ ಅಂತ ಇದನ್ನು ಮಾಡಿದ್ರು. ನಾನು ಈಗೇನು ಉತ್ತರ ಕೊಡಲ್ಲ, ಎಲ್ಲಿ ಹೇಳ್ಬೇಕು ಅದನ್ನಲ್ಲಿ ಹೇಳ್ತೀನಿ ಅಂತ ಹೇಳಿದೆ. ಆಮೇಲೆ ಅಂಸಂಖ್ಯೆ ಆಗ್ತಿತ್ತು ನನಗೆ. ಆಗ ನಾನು ಯೋಚನೆ ಮಾಡಿ, ಈಗ ಇಡ್ಲಿ ತಿಂದರೂ ಸಮಸ್ಯೆ ಆಗ್ಬೋದು ಅಂತ ಹೇಳಿ ಒಂದು ಸೀಬೆಹಣ್ಣು ತರಿಸ್ಕೊಡ್ತೀರಾ ಅಂತ ಕೇಳಿದೆ. ಒಂದು ಸೀಬೆಹಣ್ಣು ತರಿಸ್ಕೊಂಡು ಒಂದು ಸೀಬೆಹಣ್ಣು ತಿಂದೆ. ಸೀಬೆಹಣ್ಣು ತಿಂದು ಅಲ್ಲಿಂದ ಮತ್ತೆ ಕರ್ಕೊಂಡು ಅಲ್ಲಿಂದ ನೇರವಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದು ಒಂದು PSCಗೆ. ಡಾಕ್ಟ್ರಿಗೆ ಎಲ್ಲೆಲ್ಲಿ ಪೆಟ್ಟು ಬಿದ್ದಿದೆ ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದೆ. ಅಲ್ಲಿ BP ಚೆಕ್ ಮಾಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.